ಈ ಫ್ರೀಸಿಂಗ್ ಸೆಕ್ಷನಿಂದ ಫ್ರೀಸ್ ವಾಟ್ರ್ ಹೋಗೋದಕ್ಕೆ ಒಂದು ಜಾಗ ಕೊಟ್ಟಿರ್ತಾನೆ, ಅದೆಲ್ಲ ಫುಲ್ ಜಾಮ್ ಆಗಿ ಫ್ರಿಜ್ಜಲ್ಲೆಲ್ಲ ನೀರು ಸೋರ್ತಿತ್ತು. ಯಾಕೆ ಅಂತ ನೋಡಿದ್ರೆ ಫುಲ್ ಎಲ್ಲ ಡಸ್ಟೆಲ್ಲ ಪಾಚಿ ಕಟ್ಕೊಂಡಂಗೆ ಜಾಮ್ ಆಗಿದೆ ಅದರಲ್ಲಿ. ಆಮೇಲೆ ನೋಡಿ ಎಷ್ಟು ನೀರಿದೆ. ಆಮೇಲೆ ಒಂದು ಈ ಥರ ತಂತಿ ಥರ ಕಾಪರು ಅಥವಾ ತಂತಿನ ತೊಗೊಂಡು ಅದರಲ್ಲಿ ತಳ್ಳಿಬಿಟ್ಟು ಕ್ಲೀನ್ ಮಾಡ್ಬೋದು ನಾವೇನೆ. ಬಟ್ ಇದನ್ನು ಮಾಡೋದಕ್ಕಿಂತ ಮುಂಚೆ ನೀವು ಫ್ರಿಜ್ನ ಆಫ್ ಮಾಡ್ಕೋಬೇಕು. ನೋಡಿ ನಾನು ಜಸ್ಟ್ ಅದನ್ನು ಒಳಗಡೆ ತಳ್ಳಿ ಹಿಂದೆ ತೊಗೊಂಡೆ. ಇನ್ ಕೇಸ್ ಒಳಗಡೆ ಎಲ್ಲ ಫ್ರೀಸ್ ವಾಟ್ರ್ ಹೋಗಿ ಹೋಗಿ ಎಲ್ಲ ಪಾಚಿ ಬೆಳ್ಕೊಂಡಿರುತ್ತೆ ಅಥವಾ ಏನಾದ್ರು ಸ್ವಲ್ಪ ಡಸ್ಟ್ ಹೋಗಿರುತ್ತೆ. ಎಲ್ಲ ಫುಲ್ ತಳ್ಳಿದೆ. ಆಮೇಲೆ ಇದು ಫ್ರೀಸಿಂಗ್ ಎಕ್ಸೆಸ್ ವಾಟ್ರು ಸ್ಟೋರೇಜ್ ಏರಿಯಾ ಇದೆಲ್ಲ ಬ್ಯಾಕ್ ಸೈಡು, ಅದನ್ನು ಓಪನ್ ಮಾಡಿ ನೋಡಿದೆ ಅಲ್ಲೇನಾದ್ರು ಫುಲ್ಲಾಗಿದೆಯಾ ಏನು ಅಂತ ಒಂದು ಸರಿ. ಫುಲ್ಲಾಗಿತ್ತು ವಾಟ್ರೇನೋ, ಮತ್ತು ಎಲ್ಲ ತುಂಬ ಡಸ್ಟ್ ಇತ್ತು ಅದರೊಳಗಡೆ. ಫ್ರೀಸಿಂಗ್ ಸೆಕ್ಷನಲ್ಲಿ ಏನಾದರೂ ಇಟ್ಟಿದ್ದಾಗ ಮೋಸ್ಟ್ಲಿ ಡಸ್ಟ್ ಫಾರ್ಮೇಷನ್ ಆಗಿರುತ್ತೆ ನೋಡಿ. ಆ ಕಡೆಯಿಂದ ಈ ಕಡೆ ಅಲ್ಲಾಡಿಸಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಜಾಮ್ ಆಗಿರೋದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಕಂಪ್ರೆಸರ್ ಎಲ್ಲ ಗಲೀಜಾಗಿತ್ತು, ಕ್ಲೀನ್ ಮಾಡಿಕೊಂಡೆ. ಈ ಕೆಲಸನ ಮಾಡಬೇಕಿದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಕೂಲಿಂಗ್ ಬರೋದೇ ಈ ಕಂಪ್ರೆಸರಿಂದ. ಫ್ರಿಜ್ನ ಪಕ್ಕ ಆಫ್ ಮಾಡ್ಕೊಂಡಿರ್ಬೇಕು ನೀವು, ಏಕೆಂದರೆ ಎಲೆಕ್ಟ್ರಿಕ್ ಶಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿ ಮತ್ತು ರಿಟರ್ನ್ ನಾನೇ ಫಿಕ್ಸ್ ಮಾಡಿದೆ. ಆದಷ್ಟು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.